ಇವತ್ತು ನಾವು ಬಿಜೆಪಿಯನ್ನು ನೋಡ್ತಾ ಇದ್ದೀವಲ್ಲ, ಭಾರತೀಯ ಜನತಾ ಪಕ್ಷ, ಇದರ ಒಂದು ಸಂಸ್ಥಾಪನಾ ಸಂದರ್ಭದಲ್ಲಿ ಅವರಿಗಿದ್ದಂಥ ಕೆಲವು ಮುಖ್ಯವಾಗಿರ್ತಕ್ಕಂಥ ಸೈದ್ಧಾಂತಿಕ ವಿಚಾರಗಳೇನೆಂದರೆ, ಒಂದು ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಹೇಳಿದ ಹಾಗೆ ಒಂದೇ ದೇಶ ಇರಬೇಕು, ಒಂದೇ ನಿಶಾನ್ ಇರಬೇಕು, ಒಂದೇ ಪ್ರಧಾನಿ ಇರಬೇಕು, ಇಲ್ಲಿ ಬೇರೆ ಬೇರೆ ವಿಧಾನಗಳು ಬೇರೆ ಬೇರೆ ಸಂವಿಧಾನಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆರ್ಟಿಕಲ್ 370 35A ಇರಬಾರ್ದು, ಅದು ದೇಶವನ್ನು ಒಂದು ರೀತಿಯಿಂದ ದೇಶದ ಒಳಗಡೆ ಇದ್ದೇ ವಿಭಜನೆ ಮಾಡಿದಾಗೆ ಅಂತೇಳಿ. ಹೀಗಾಗಿ ಬಿಜೆಪಿ ಅದನ್ನು ಕೂಡ ತನ್ನ 2ನೇ ಟರ್ಮಲ್ಲಿ ಈ ಬಾರಿ ಫುಲ್ಫಿಲ್ ಮಾಡುತ್ತೆ, ಆರ್ಟಿಕಲ್ 370 35A ಅನ್ನು ತೆಗೆಯುತ್ತೆ. ಜೊತೆಗೆ ಇವತ್ತು ನಾವು ರಾಮ ಮಂದಿರ ನೋಡ್ತಾ ಇದ್ದೀವಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಅದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಬೇಡಿಕೆಯಾಗಿರುತ್ತೆ. ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ ಕೆ ಅಡ್ವಾಣಿ ಅವರಿಗೆ ಒಂದು ಭಾರತ ರತ್ನ ಬಗ್ಗೆ ರಾಮ ಮಂದಿರನಾಗ್ಲಿಲ್ಲ, ಭಾರತದ ಯಾಕೆ ಕೊಟ್ರು ಅಲ್ಲಿ ಪುನಃ ಅವರ ಪ್ರಶ್ನೆ. ಈ ಕಾಂಗ್ರೆಸ್ನವರ ಉಲ್ಟಾ ಪ್ರಶ್ನೆಗಳಿಗೆ ನಾವೆಲ್ಲ ಉತ್ತರ ಕೊಡುವಂತ ಅವಶ್ಯಕತೆಗಳಿಲ್ಲ. ಅದಕ್ಕೆ ಈ ರೀತಿಯ ಒಂದು ನೇರ ಒಂದು ಹೊಡೆತ ಹೆಂಗೆ ಅಂತ ಹೇಳಿದ್ರೆ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬೀಳುವಂತ ಹೊಡೆತಗಳನ್ನು ಕೊಟ್ರೆ ಕಾಂಗ್ರೆಸ್ನವರಿಗೆ ಬುದ್ಧಿ ಬರೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಭಾರಿ ಸಂತೋಷದ ಸಮಯ ಇವತ್ತು. ಇದನ್ನು ಹೊರತುಪಡಿಸಿ ಡೆಲ್ಲಿಗೆ ಕಾಂಗ್ರೆಸ್ನ 135 ನಾವು ನೋಡ್ತಾ ಇದ್ವಿ. ಈಗ ಸದಾನಂದ ಗೌಡರು ಹೇಳ್ತಾ ಇದ್ದೇನೆಂದ್ರೆ, ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇತ್ತು, ಅವರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ, ಎಲ್ ಕೆ ಅಡ್ವಾಣಿ ಅವರನ್ನ ಈ ಒಂದು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಕರೀಲಿಲ್ಲ ಅಂತೇಳಿ ಸಾಕಷ್ಟು ಟೀಕೆಗಳು ಬರ್ತಿತ್ತು. ಹೀಗಾಗಿ ನಾವು ಬಾಯಿಂದ ಹೇಳೋದಿಲ್ಲ, ಕೊಟ್ಟರೆ ಇಂಥ ಹೊಡೆತವನ್ನ ಕೊಡಬೇಕು, ಈ ರೀತಿಯಾಗಿರ್ತಕ್ಕಂಥ ಶಾಕ್ ಅನ್ನ ಕೊಡಬೇಕಾಗತ್ತೆ ಅಂತೇಳಿ ಈಗ ಸದಾನಂದ ಗೌಡರು ಹೇಳ್ತಾ ಇದ್ದದನ್ನ ಕೇಳಿದ್ವಿ. ಅಂದ್ರೆ ನಾನು ಅವಾಗಲೇ ಹೇಳ್ತಾ ಇದ್ದಾಗೆ ಬಿಜೆಪಿಯ ಒಂದು ಸೈದ್ಧಾಂತಿಕ ವಿಚಾರಗಳೇನಿತ್ತು ಅದನ್ನ ಮುಂದೆ ತೆಗೆದುಕೊಂಡು ಬಂದು ಅದನ್ನೇ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಬಂದಂತ ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದಂಥವರು ಎಲ್ ಕೆ ಅಡ್ವಾಣಿ ಅವರು. ಒಂದು ಕಡೆ ಬಿಜೆಪಿಯಲ್ಲೇ 2 ರೀತಿಯಾಗಿರ್ತಕ್ಕಂಥ ಒಂದು ವಿಧಾನಗಳಿತ್ತು. ಒಂದು ಕಡೆಯಿಂದ ನೋಡೋದಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಸೂಕ್ಷ್ಮ ಸಂವೇದನೆಯನ್ನು ಇಟ್ಟುಕೊಂಡು ಕವಿ ಮನಸ್ಸಿನಿಂದ ಅವರು ಒಂದು ವಿಭಿನ್ನ ರೀತಿಯಾಗಿ ಪಕ್ಷವನ್ನ ಕಟ್ಟೋದ್ರ ಜೊತೆಗೆ ಸಾಕಷ್ಟು ಹೋರಾಟವನ್ನ ಸಂಘಟಿಸ್ತಾ ಇದ್ರು. ಆದ್ರೆ ಈ ಒಂದು ಚೆರಿ ಆನ್ ದ ಕೇಕ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಮೂಮೆಂಟ್ ಬಂದಂಥದ್ದು 1990ರ ಸಮಯದಲ್ಲಿ ಎಲ್ ಕೆ ಅಡ್ವಾಣಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನ ಮಾಡಬೇಕು ಅಂತ ಇಡೀ ದೇಶಾದ್ಯಂತ ಯಾತ್ರೆಯನ್ನ ಕೈಗೊಳ್ತಾರೆ. ಆ ಯಾತ್ರೆಯಲ್ಲಿ ಅವತ್ತು ಸಾರಥಿ ಅವರಿಗೆ ಒಂದು ಸಹಾಯಕರಾಗಿದ್ದಂಥದ್ದು ಇವತ್ತು ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಅವರ ಒಂದು ಎಲ್ ಕೆ ಅಡ್ವಾಣಿ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಈ ಒಂದು ಯಾತ್ರೆ ಸದ್ದು ಮಾಡೋದಕ್ಕೆ ಶುರು ಮಾಡುತ್ತೆ. ಒಂದು ಕಡೆಯಿಂದ ವಿಶ್ವ ಹಿಂದೂ ಪರಿಷತ್ನ ಅವತ್ತು ಅಶೋಕ್ ಸಿಂಘಾಲ್ ಅವರು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆಯನ್ನ ಮಾಡ್ತಾರೆ. ಜನರ ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಅನ್ನೋ ಕಾರಣದಿಂದಾಗಿ ಇಟಗಿಯನ್ನ ತರಿಸುವಂಥದ್ದು ಇರಬಹುದು, ಅಥವಾ ಇಟ್ಟಿಗೆಯನ್ನು ತರಿಸೋದ್ರ ಜೊತೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದೇಣಿಗೆ ಸಂಗ್ರಹ ಮಾಡುವಂಥದ್ದು ಇರ್ಬೋದು. ಹೀಗೆ ಒಂದು ಜನಾಂದೋಲನವನ್ನಾಗಿ ರೂಪಿಸಲಾಗುತ್ತೆ ಈ ಅಯೋಧ್ಯೆ ವಿಚಾರವನ್ನ. ಇವತ್ತು ಭಾರತ ರತ್ನ ಸಿಕ್ಕಿದೆಯಲ್ಲ, ಇದು ಸಾರ್ಥಕ ಕ್ಷಣ ಎಲ್ ಕೆ ಅಡ್ವಾಣಿ ಅವರಿಗೆ ಅಂತ ಯಾಕೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಂದ್ರೆ, ಒಂದು ಕಡೆಯಿಂದ ಅವರ ಕನಸು ಮತ್ತೆ ಅವರ ಸ್ಫೂರ್ತಿಯಾದಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥ ಬೆನ್ನಲ್ಲೇ ಇವತ್ತು ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿರುವಂಥದ್ದು ಎಲ್ ಕೆ ಅಡ್ವಾಣಿ ಅವರಿಗೆ. ಅಂದ್ರೆ ಈ ಒಂದು ಪ್ರಯಾಣ ಇದೆಯಲ್ಲ, ಯಾವಾಗ 1990ರ ನಂತರದಲ್ಲಿ ಬಿಜೆಪಿ ರಾಮ ಒಂದು ರಥಯಾತ್ರೆಯನ್ನು ಕೈಗೊಳ್ಳುತ್ತೋ ಬಿಜೆಪಿಯ ಗ್ರಾಫ್ ಕೂಡ ಏರೋದಕ್ಕೆ ಶುರುವಾಗುತ್ತೆ. ಕೇವಲ ಕೆಲವು ಸಂಸದರಿದ್ದಂಥ ಒಂದು ಪಕ್ಷ ಆಡಳಿತವನ್ನ ಹಿಡಿಯೋದಕ್ಕೆ ಬರುತ್ತೆ. ಕೊನೆಗೆ ಪ್ರಧಾನಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಆಗ್ತಾರೆ, ಇವರು ಅವತ್ತು ಗೃಹ ಸಚಿವರಾಗ್ತಾರೆ ಎಲ್ ಕೆ ಅಡ್ವಾಣಿ ಅವರು. ಸಾಕಷ್ಟು ಚಾಲೆಂಜಸ್ಗಳಿರುತ್ತೆ, ಅವೆಲ್ಲವನ್ನ ಎದುರಿಸಿರ್ತಕ್ಕಂಥ ಅಡ್ವಾಣಿ ಅವರಿಗೆ ಇವತ್ತು ಭಾರತ ರತ್ನವನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.